ಇದು ಟ್ರಿಗ್ನೋಮೆಟ್ರಿದು 10ನೇ ವಿಡಿಯೋ ಇದು. ಇದರಲ್ಲಿ ಏನಂತ ಕೊಟ್ಟವ್ರೆ, sin A = 3/4 cos A ಮತ್ತು tan A ಅನ್ನೋದು ಕಂಡುಹಿಡಿಬೇಕು. ಇವಾಗ ಯಾವ ಥರ ಕಂಡುಹಿಡಿಯೋದು? ಇಲ್ಲಿ ಫಸ್ಟು ಇದು ತಗೋಬೇಕು ಟ್ರಯಾಂಗಲ್ನ. ಏನು ಅಂತ ಕೊಟ್ಟಿರೋದು ಅವರು, sin A = 3/4 ಅಂತ ಕೊಟ್ಟವ್ರೆ. sin A = 3/4 ಅಂದರೆ ಇಮ್ಯಾಜಿನರಿ ಒಂದು ಟ್ರಯಾಂಗಲ್ ತಗೋಬೇಕು. ಈ ಟ್ರಯಾಂಗಲಲ್ಲಿ ಈ ಆ್ಯಂಗಲ್ಲು ಎ, ಒಂದು ಆ್ಯಂಗಲ್ಲು 90 ಡಿಗ್ರಿ, ಮತ್ತು ಇದನ್ನು ಕಂಡುಹಿಡಿಬೇಕು. ಯಾವುದನ್ನು? ಇದು ಆ್ಯಂಗಲ್ ಎ, ಯಾವುದನ್ನು ಕಂಡುಹಿಡಿಬೇಕು? cos A ಮತ್ತು tan A ಕಂಡುಹಿಡಿಬೇಕು. ಇದೇನು ಅಡ್ಜಸೆಂಟು ಎಗೆ ಜಂಟಿಯಾಗಿರೋದು, ಎಗೆ ಆಪೋಸಿಟ್ ಇರೋದು ಆಪೋಸಿಟ್ ಆ್ಯಂಗಲ್ಲು, ಇದು ಯಾವಾಗಲೂ ಹೈಪೋಟೆನ್ಯೂಸು. ಅದು ಮೂರು ಯಾವ್ಯಾವ ರೇಷಿಯೋ ಅಂತ ಇನ್ನೂ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು ಇವಾಗ. sin A ಅಂದ್ರೇನು? ನಿಜವಾಗಿ ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಆಪೋಸಿಟ್ ಬೈ ಹೈಪೋಟೆನ್ಯೂಸು 3/4 ಬಂತು. ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯೂಸು. ಅದರ ಸೈಡ್ಗಳೆಷ್ಟು ಅಂತ ಗೊತ್ತಿಲ್ಲ. 3, 4, 3 ಇದು 4 ಆದರೂ ಆಗಿರ್ಬೋದು, 6, 8 ಆದರೂ ಆಗಿರ್ಬೋದು, ಇಲ್ಲ 9, 12 ಆದರೂ ಆಗಿರ್ಬೋದು, ಇಲ್ಲ 1.5, 2 ಆದರೂ ಆಗಿರ್ಬೋದು. ಒಟ್ಟಿನಲ್ಲಿ ಈ ರೇಷಿಯೋದಲ್ಲಿ ಇರ್ತದೆ. ಇದೆರಡನ್ನು ಡಿವೈಡ್ ಮಾಡಿದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು 3/4 ರೇಷಿಯೋ ಬರಬೇಕು. ಹಂಗಾಗಿ ಸೈಡ್ಗಳನ್ನೇನಂತ ತಗೋಬೋದು? ಇದನ್ನು 3/4 ಅನ್ನೋದನ್ನ 3k/4k ಅಂತಲೂ ತಗೋಬೋದು. ಇದರಲ್ಲಿ ಕೆ ಅಂತ ಸೇರಿಸ್ಬೇಕು. ಕೆ ಅಂದರೆ ಯಾವುದಾದ್ರೂ ಆಗಿರ್ಬೋದು. ಇಲ್ಲಿ ಕೆ 1 ಆಗಿದ್ರೆ ಇದು 3, ಇದು 4 ಆಗಿರ್ತದೆ. ಕೆ 2 ಆಗಿದ್ರೆ ಇದು 6, 8 ಆಗಿರ್ತದೆ. ಕೆ 0.5 ಆಗಿದ್ರೆ ಇದು 1.5, ಅದು 2 ಆಗಿರ್ತದೆ. ಆಪೋಸಿಟ್ಟು ಹೈಪೋಟೆನ್ಯೂಸು. ಒಟ್ಟಿನಲ್ಲಿ ಈ ಸೈಡ್ದು ಮತ್ತು ಈ ಸೈಡ್ದು ರೇಷಿಯೋ 3/4 ಉಳಿದಿರೋದಕ್ಕೆ ಅದ್ರ ಮುಂದೆ ಯಾವುದಾದ್ರೂ ನಂಬರ್ ಗುಣಿಸೋದಾಗಿರಲಿ, ಅದಕ್ಕೆ ಕೆ ಅಂತ ತಗೋಬೇಕು. ಅಲ್ಲಿಗೆ ಆಪೋಸಿಟ್ ಅನ್ನೋದು ಎಷ್ಟಾಯಿತು? ಸೈಡು 3k ಅಂತಾಯಿತು. ಹೈಪೋಟೆನ್ಯೂಸ್ ಅನ್ನೋದು ಇವಾಗ 4k ಅಂತಾಯಿತು. ಆಪೋಸಿಟ್ 3k, ಹೈಪೋಟೆನ್ಯೂಸ್ 4k ಆಯಿತು. ಇವಾಗ ಅಡ್ಜಸೆಂಟ್ ಅನ್ನೋದು ಎಷ್ಟು ಅಂತ ಕಂಡುಹಿಡಿಬೇಕು. ಇದೆಷ್ಟು? ಇದು 3k, ಇದು 4k. ಈ ಅಡ್ಜಸೆಂಟ್ ಎಷ್ಟು ಅಂತ ಕಂಡುಹಿಡಿಯೋದನ್ನ ಎಕ್ಸ್ ಅಂತ ತಗೋಬೋದು. ಸ್ಟಾರ್ಟಿಂಗು ಎಕ್ಸ್ ಅಂತ ತಗೋಬಿಟ್ಟು ಈಗ ಇದು ಮಾಡಬೇಕು. ಈ ಸೈಡ್ ಸ್ಕ್ವೇರು ಪ್ಲಸ್ ಈ ಸೈಡ್ ಸ್ಕ್ವೇರು ಹೈಪೋಟೆನ್ಯೂಸ್ ಸ್ಕ್ವೇರಿಗೆ ಸಮ ಆಗಿರ್ತದೆ. ಅಲ್ಲಿಗೆ ಈ ಸೈಡ್ ಸ್ಕ್ವೇರ್ ಎಷ್ಟು? 3k² ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನೋದು ಮಾಡಿದ್ರೆ ಇವಾಗ ಟೋಟಲ್ ಆಗಿ ಎಷ್ಟು? ಹೈಪೋಟೆನ್ಯೂಸು 4k. ಆ 4k² ಸಮ ಆಗಿರ್ತದೆ ಟೋಟಲ್ ಆಗಿ. ಇವಾಗ 3k² ಅಂದ್ರೇನು? 3 3 9, ಅದು 3 ಸ್ಕ್ವೇರ್ ಆಯ್ತದೆ, ಕೇನು ಸ್ಕ್ವೇರ್ ಆಯ್ತದೆ. 9k² ಪ್ಲಸ್ x² ಈಕ್ವಲ್ ಟು 4k²ಗೆ 4 ಟೈಮ್ಸ್ ಆಫ್ 4, 4 4 16, 4 ಸ್ಕ್ವೇರ್ ಆಯ್ತದೆ. ಇದರಲ್ಲಿ 16, ಅದರಲ್ಲಿರೋ ಕೆ ಭಾಗನೂ ಸ್ಕ್ವೇರ್ ಆಗಿ ಅದು k² ಆಗಿರ್ತದೆ. ಈ 9k² ಆ ಕಡೆ ಹೋದರೆ ಈ ಪ್ಲಸ್ 9k² ಅಂತ ಏನೂ ಇಲ್ಲ, ಅಂದರೆ ಅದು ಆ ಕಡೆ ಹೋದಾಗ -9k² ಆಯ್ತದೆ. x² ಈಕ್ವಲ್ ಟು 16k² ಮೈನಸ್ 9k². ಇವಾಗ x² ಈಕ್ವಲ್ ಟು 7k² ಅಂತ ಮಾಡಬೇಕು. ಆ x² ಅನ್ನೋದು ಆ ಕಡೆ ಹೋದಾಗ ಎಷ್ಟಾಯ್ತದೆ? √7k² ಅಂತ ಆಯ್ತದೆ. 7k² ಅಂದರೆ 7 ಟೈಮ್ಸ್ ಆಫ್ k² ಅಂತ. k² ಆಚೆ ಬಂದಾಗ k ಉಳಿದಿರ್ತದೆ. ಅಲ್ಲಿಗೆ k ಟೈಮ್ಸ್ ಆಫ್ √7, ಇಲ್ಲ ಸಿಂಪಲ್ ಆಗಿ √7k ಅಂತ ಬರಿಬೋದು ಇದು. ಅಲ್ಲಿಗೆ ಇದು ಎಕ್ಸ್ ಬದಲು ಏನಿದ್ರು ವ್ಯಾಲ್ಯೂ ಅಡ್ಜಸೆಂಟ್ದು √7k ಅಂತಾಯಿತು. ಈಗ √7k ಇದ್ರ ಬೆಲೆ ಆದಾಗ ಅಡ್ಜಸೆಂಟ್ √7k, ಆಪೋಸಿಟ್ 3k, ಹೈಪೋಟೆನ್ಯೂಸು 4k. ಇವಾಗ ಅವ್ರು ಕೇಳಿರೋದೇನೇನು? cos A ಮತ್ತು tan A ಕಂಡುಹಿಡಿಯೋಕ್ಕೆ ಕೇಳವ್ರೆ. ಏನೇನು ಇಲ್ಲಿ ಬರೀಬೇಕು. cos A ಅನ್ನೋದು ಕಂಡುಹಿಡಿಯೋಕ್ಕೆ ಕೇಳವ್ರೆ ಮತ್ತು tan A ಅನ್ನೋದು ಕಂಡುಹಿಡಿಯೋಕ್ಕೆ ಕೇಳವ್ರೆ. ಇವಾಗ ಫಸ್ಟಿಂದ ಬರೀಬೇಕು cos A ಮತ್ತು tan Aಗೆ. cos A ಅಂದ್ರೇನು? ಅದ್ರ ಬೆಲೆ ಇಲ್ಲಿ ಈ ಥರ. cos A ಅಂದರೆ ಅದನ್ನು ಇದ್ರ ಥರ ಬರಿಬೋದೇನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು ಕಾಸ್ ವ್ಯಾಲ್ಯೂ. ಇಲ್ಲಿ ಅಡ್ಜಸೆಂಟ್ ಬೈ sin Aಗೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಕಾಸ್ಗೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಅಡ್ಜಸೆಂಟ್ √7k, ಹೈಪೋಟೆನ್ಯೂಸ್ 4k. ಹಂಗಾಗಿ ಇದು √7k/4k. ಅಲ್ಲಿಗೆ ಇದು k ಕ್ಯಾನ್ಸಲ್ ಆದರೆ √7/4 ಅಂತ ಬಂದಿರ್ತದೆ. ಅದೇ ಥರ tan A ಎಷ್ಟು ಅಂತ ಕಂಡುಹಿಡಿಬೇಕು. ಹಂಗಾಗಿ tan A ಈಕ್ವಲ್ ಟು ಏನು? ಆಪೋಸಿಟ್ ಬೈ ಅಡ್ಜಸೆಂಟು tan Aಗೆ. ಸೈನ್ಗೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಕಾಸ್ಗೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಟ್ಯಾನಲ್ಲಿ ಹೈಪೋಟೆನ್ಯೂಸ್ ಬರೋದಿಲ್ಲ, ಬರೀ ಇದೆರಡು ಸೈಡ್ ಅಷ್ಟೆ. ಆಪೋಸಿಟ್ ಬೈ ಅಡ್ಜಸೆಂಟು ಅದನ್ನೇನಂತ ಬರಿಬೇಕು? ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರಿಬೇಕು. ಅಲ್ಲಿಗೆ ಇದೆಷ್ಟಾಯಿತು? ಆಪೋಸಿಟ್ಟು 3k/√7k. ಇದಷ್ಟು 3k/√7k
√7 ಇಲ್ಲಿ ಕೆ ಕ್ಯಾನ್ಸಲ್ ಆಗಿ 3/√7 ಆಯಿತು. ಅಲ್ಲಿಗೆ ಇದು ಕರೆಕ್ಟಾಗಿ ಬಂತು. ಇದನ್ನು ಕೆ ಅಂತ ತಗೊಳ್ದಾನೆ ಬರೀ ಇದನ್ನು 3 ಅಂತ ತಗೊಂಡು ಅದನ್ನು 4 ಅಂತ ತಗೊಂಡ್ರು ಇದು ಕಂಡಿಡಿದಾಗ √7 ಬರ್ತದೆ. ಎಲ್ಲ ರೇಷ್ಯೋಗಳು ಕರೆಕ್ಟಾಗಿ ಬಂದಿರ್ತದೆ. ಆದರೂ ಅದು ತಪ್ಪು. ಯಾಕಂದ್ರೆ ಆ ರೇಷ್ಯೋಗಳು ಕರೆಕ್ಟಾಗಿ ಬಂದರೂ ಸೈಡ್ಗಳು ಬರೀ 3, 4 ಅಲ್ಲ, 3, 4, √7 ಈ 3 ರೇಷ್ಯೋದಲ್ಲಿ ಯಾವುದಾದ್ರೂ ಆಗಿರ್ಬೋದು. ಅದ್ರ 2ರಷ್ಟು ಆಗ್ಬೋದು, 4ರಷ್ಟು ಆಗ್ಬೋದು, 1.5 ಆಗ್ಬೋದು, ಇಲ್ಲ 10ರಷ್ಟು ಆಗ್ಬೋದು. 30, 40 ಇದು √7 ಅನ್ನೋದ್ರ ಬದಲು 10 √7 ಅಂತನಾದರೂ ಆಗ್ಬೋದು. ಈ ಥರ ಎಷ್ಟೋ ಬೇರೆ ಬೇರೆ ಥರ ರೇಷ್ಯೋದಲ್ಲಿ ಆಗ್ಬೋದಿರೋದ್ರಿಂದ ಡೈರೆಕ್ಟಾಗಿ ತಗೊಳ್ಳೋಂಗಿಲ್ಲ. 3, 4 ಆ ಥರ ಆಮೇಲೆ √7 ಅಂತ ಕೆ ಅಂತ ತಗೊಳ್ಳೇಬೇಕು ಕಾನ್ಸ್ಟೆಂಟು. ಯಾಕಂದರೆ ಸೈಡ್ ಗೊತ್ತಿಲ್ಲದೆ ಇರೋದಕ್ಕೆ. ಇದೇ ಥರ ಎಲ್ಲ ಪ್ರಾಬ್ಲಮ್ಮ ಮಾಡ್ತೀನಿ. ಬಾಯ್.